ಎಲ್ರಿಗೂ ನಮಸ್ತೆ. ಒಂದು ವಿಷಯ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಏನಪ್ಪಾ ಅಂದ್ರೆ, ಈ ಹೈಕಮಾಂಡ್ ಅಂತಿರ್ತಾರೆ. ಹೈಕಮಾಂಡಿಗೆ ಹೋಗ್ತೀವಿ, ಹೈಕಮಾಂಡ್ ಹೇಳ್ದಂಗೆ ಮಾಡ್ತೀವಿ ಅಂತಾರೆ. ಹೈಕಮಾಂಡ್ ಅಂದ್ರೆ ಯಾರು ಡೆಲ್ಲಿಗಿರೋದು ಹೈಕಮಾಂಡು ಅಥವಾ ಗಲ್ಲೆಲ್ಲಿದೀವಲ್ಲ ನಾವೆಲ್ಲನ ಹೈಕಮಾಂಡ್ ಅಂದ್ರೆ ಇವರೆಲ್ಲರೂ ಕೂಡ ಪಕ್ಷದ ನಾಯಕರು, ಅದು ಇದು ಅಂತ ಏನೋ ಹೇಳ್ತಾರೆ. ಆದ್ರೆ ಇವ್ರಿಗೆಲ್ಲ ಹೈಕಮಾಂಡ್ ಯಾರು ಅಂದ್ರೆ, ನಾವು ಓಟ್ ಹಾಕಿರ್ತೀವಲ್ಲ ನಾವ್ ಹೇಳ್ದಂಗೆ ಕೆಲಸ ಮಾಡಕ್ಕೆ ಅಂತ ಇವ್ರನ್ನ ಆಯ್ಕೆ ಮಾಡಿರೋದು. ಅದಾಗ್ತಾ ಇಲ್ಲ. ಸರಿ, ಇವ್ರುಗಳು ಅದನ್ನೇ ಹೈಕಮಾಂಡ್ ಅಂತೇಳಿ ಹೈಕಮಾಂಡ್ ನ ಮೇಲೆ ಇಟ್ಬಿಟ್ಟಿದ್ದಾರೆ. ಹೈಕಮಾಂಡ್ ನೋಡಕ್ಕೆ 10 ಸತಿ ವಿಮಾನ ಹತ್ತುತ್ತಾರೆ, 10 ಸತಿ ವಿಮಾನ ಎಳಿತಾರೆ. ಯಾರ ದುಡ್ಡು? ನಿಮ್ ದುಡ್ಡು, ನಮ್ ದುಡ್ಡೇ. ಆದ್ರೆ ಒಂದ್ ವಿಷಯ ಇಲ್ಲಿ ಏನಪ್ಪಾ ಅಂದ್ರೆ, ಇದೆಲ್ಲದೂ ಕೂಡ ಜನಗಳಿಗೆ ಗೊತ್ತಾಗ್ತಾನೆ ಇಲ್ವಾ? ಹೆಂಗ್ ಗೊತ್ತಾಗುತ್ತೆ ಸ್ವಾಮಿ? ಗೊತ್ತಾಗೋದಿಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಟಿವಿಯಲ್ಲಿ ತೋರಿಸ್ತಿರೋದೇನು? ಡೆಲ್ಲಿ ಗದ್ದುಗೆ ಯಾರಿಗೆ, ಅಥವಾ ಸಿಂಹಾಸನಾಧೀಶ ಯಾರು, ಸಿಂಹಾದ್ರಿಯ ಸಿಂಹ ಯಾರು, ರಾಜ ಹುಲಿ ಯಾರು, ಅಖಾಡ ಯುದ್ಧ, ಅದೇನೋ ಮಹಾಯುದ್ಧ, ಮಹಾಗಠಬಂಧನ್, ಏನೇನೋ ಹೆಸರು ಹೇಳ್ತಾರಪ್ಪ. ಇವೆಲ್ಲವೂ ಹೇಳಿ ಹೆಂಗಾಗ್ಬಿಡ್ತಿ ಜನಗಳಿಗೆ ಅಂದ್ರೆ, ಏನೋ ಒಂದ್ ಮಜಾ ನಡೀತೈತಲ್ವೇ ಅಂತ ಕುತೂಹಲದಿಂದ ಕುತ್ಕೊಂಡು ಇದೆಲ್ಲ ನಮಗೆ ಅರ್ಥ ಆಗಲ್ಲ ಅಲ್ವೇ ಅನ್ಕೊಂಡು, ಒಂದಿಷ್ಟು ಜನ ಅರ್ಥ ಆಗ್ಲಿಲ್ಲ ಅನ್ಕೊಂಡು ಇದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರೇ, ನೀವು ಮಾಡ್ತಾ ಇರೋದು, ನೀವು ಬಳಸ್ತಾ ಇರೋ ಪದಗಳು ಏನಂದ್ರೆ, ಸಂವಿಧಾನಾತ್ಮಕವಾಗಿ ಏನಾದ್ರೂ ವಿಷಯಗಳಿದ್ರೆ ಅದನ್ನ ತಿಳಿಸ್ಬೋದಿತ್ತು ನಿಮ್ಮ ಮೂಲಕ. ಅಸಂವಿಧಾನಿಕ ಪದಗಳು ಅನ್ನೋದಕ್ಕಿಂತ ಅದೇನನ್ಬೋದು, ಸಂವಿಧಾನಕ್ಕೆ ತುಂಬಾ ದೂರದ ಪದಗಳು. ಪ್ರಜಾಪ್ರಭುತ್ವಕ್ಕೂ ರಾಜಪ್ರಭುತ್ವಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಪ್ರಜಾಪ್ರಭುತ್ವ ಅಂತ ಹೇಳಿದ್ಮೇಲೆ ರಾಜಪ್ರಭುತ್ವ ಯಾಕೆ ಈ ರೀತಿ ಮೆರೆಸ್ತಾ ಇದ್ದೀರಾ? ಸಭೆಗಳು, ಸಮಾರಂಭಗಳು. ಯಾರೋ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅಲ್ಲ ಮರೆ, ಆ ಉಪೇಂದ್ರ ಎರಡೇ ಎಂಬೆಗೆ ಒಂದು ಪಕ್ಷ ಕಟ್ಬಿಟ್ರು ಅಂತ. ಒಂದು ಆ್ಯಪ್ ಮೂಲಕ ಒಂದು ಸಭೆ ಮಾಡ್ದಂಗೆ, ಸಮಾರಂಭ ಮಾಡ್ದಂಗೆ, ರ್ಯಾಲಿ ಮಾಡ್ದಂಗೆ, ಅಲ್ಲ ಏನೆಲ್ಲ ಮಾಡ್ಬಿಟ್ರು ಈ ಪ್ರಜಾಕೀಯದವರು, ಅದು ಇದು ಅಂತ ಕೆಲವ್ರು ಕೇಳ್ತಾ ಇದ್ರು. ಅದಕ್ಕೆ ಏನೆಲ್ಲ ಉಳಿಸ್ತು ಅನ್ನೋದು ನೋಡ್ಕೊಂಡ್ರೆ ಬಹಳಷ್ಟು ಉಳಿಸಿತಿ. 1000 ಕೋಟಿ ಸಭೆ ಮಾಡ್ಬೇಕಾಯ್ತು, ಸಮಾರಂಭ ಮಾಡ್ಬೇಕಾಯ್ತು ಒಂದು ರಾಜಕೀಯ ಪಕ್ಷ. ಆ 1000 ಕೋಟಿ ಹಾಕಿರೋದನ್ನ 10 ಪಟ್ಟು ದುಡಿಯಕ್ಕೆ 16,000 ಕೋಟಿ 106,000 ಕೋಟಿ ದುಡಿಯೋದಕ್ಕೆ ಮತ್ತೆ ಅವನು ಇನ್ನೇನೋ ಸರ್ಕಸ್ ಮಾಡಿ ನಮ್ಮನ್ನೆಲ್ಲ ಹಾಳು ಮಾಡ್ಬೇಕಾಯ್ತು ಆಯ್ಕೆ ಆಗಿದ್ರೆ. ಅಲ್ಲೇ ನಿರ್ಣಾಮ. ಮೊದಲ ಹೆಜ್ಜೆಯಲ್ಲೇ 1,000 ಕೋಟಿನ ಉಳಿಸ್ಬಿಡ್ತು ಸಭೆ ಸಮಾರಂಭ ಮಾಡ್ದಂಗೆ. ನೆಕ್ಸ್ಟ್ 10,000 ಕೋಟಿ ಅವನು 106,000 ಕೋಟಿ ಹೊಡಿಬೇಕು ಅನ್ನೋ ಕಾನ್ಸೆಪ್ಟ್ನೇ ತೆಗೆದಾಕ್ಬಿಡ್ತು. ART, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಆ ವಿಷಯನ ಹೇಳ್ತು. SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಹೇಳ್ತು. ಇದನ್ನೆಲ್ಲದನ್ನು ಕೂಡ ಹೇಳ್ಬೇಕಾಗಿದ್ದಾರೆ ಇವರಲ್ವಲ್ಲ. ಇವ್ರಿಗಿಂತ ಮುಂಚೆ ಯಾರೋ ಇದ್ರಲ್ಲ, ಇದಕ್ಕೊಂದು ಚುನಾವಣಾ ಆಯೋಗ ಅಂತಿತ್ತು. ಆ ಚುನಾವಣಾ ಆಯೋಗನೂ ಹೇಳಿಲ್ಲ. ಅವರು 90,000 ಖರ್ಚು ಮಾಡ್ಬೋದು ಅಂತ ಹೇಳ್ತಾರೆ, ಅಥವಾ ಇನ್ನೆಷ್ಟೋ ಖರ್ಚು ಮಾಡ್ಬೋದು ಅಂತ ಹೇಳ್ತಾರೆ. ಅಲ್ಲ, ಒಂದು ಸಣ್ಣದಾಗಪ್ಪ, ಇವತ್ತು ಮಾಧ್ಯಮ, ಟಿವಿ ಇದೆ, ಎಲ್ಲ ಇದೆ. ಇವರು ಇಂಥ ಪಕ್ಷದವರು, ಇವ್ರು ಇಂಥದ್ದು ಹೇಳೋ ಮಾಡಕ್ ಬಂದಿದಾರಂತೆ, ಇವ್ರು ಮಾಡ್ದಂಗಿದ್ರೆ ಹಿಂಗೆ ಕೆಳಗೆ ಇಳಿತಾರಂತೆ, ಇವ್ರಿಗೊಂದು SOP ಇದೆ ಅಂತೆ. ಅಥವಾ ಇವ್ರಿಗೆ ಏನು ಇಲ್ಲ ಮರೆಯ, ಇವ್ರು ಇರೋದೇ ಹಿಂಗೆ, ಇವ್ರು ನಿಮ್ಮನ್ನೆಲ್ಲ ಸಿಂಗಪೂರ್ ಮಾಡ್ತಾರೆ. ಅದನ್ನೇ ತೋರಿಸ್ರಿ ನೀವು. ಅವ್ರು ಏನ್ ಹೇಳ್ತಾರೋ ಅದನ್ನೇ ತೋರಿಸಿ ಒಂದು ಪಕ್ಷ ಅನ್ನೋದನ್ನ ಟಿವಿಯಲ್ಲಿ ತೋರಿಸ್ಬಿಟ್ಟಿದ್ರೆ ಇಷ್ಟು ಸಭೆ ಸಮಾರಂಭ ಉಳಿಯವು. ಇವತ್ತು ಹೆಂಗಾಗ್ತಾ ಇದೆ, ಸಭೆ ಸಮಾರಂಭ, ರ್ಯಾಲಿ, ಎಲ್ಲಾ ಮೆರವಣಿಗೆ, ಎಲ್ಲಾ ಕೈ ನಿಲುಕದ ವಿಷಯಗಳಾಗ್ತದವೆ. ಮತ್ತಿಲ್ಲಿ ಯಾವುದೋ ಒಂದು ಹೆಣ್ಣು ಮಗು ಅತ್ಯಾಚಾರ ಆಯ್ತು ಅಂತ ಮತ್ತೆ ಗೋಳಾಡ್ಕೊಂಡು ಹೇಳೋದು, ಮತ್ತೆ ಅಯ್ಯೋ ನಮ್ಮ ಮನೆ ಬರೋಣ ಇಷ್ಟೊಂದು ಸುಮ್ಮನಾಗೋದು, ಇದೇ ನಡೀತಾ ಇದೆ. ಆಕ್ಚುಲಿ ನಾನು ಒಂದು ವಿಷಯ ಹೇಳಕ್ಕೆ ಅಂತ ಇದು ಮಾಡಿದ್ದು, ಅಂದ್ರೆ ವಿಡಿಯೋ ಮಾಡಿರೋದು. ಆ ವಿಷಯ ಹೇಳಲೇಬೇಕು. ಮಾಧ್ಯಮದವರು ದಯವಿಟ್ಟು ಚೇಂಜ್ ಆಗ್ಲಿ. ಯಾಕೆಂದ್ರೆ ಇವ್ರಿಗೆಲ್ಲ ಸಂಬಳ ಕೊಡ್ತಿರೋ ನಾವೇ ಅಂತಲೂ ಕೂಡ ಗೊತ್ತಾಗಿಲ್ಲ. ಇವ್ರಿಗೆ ಸಂಬಳ ಕೊಡ್ತಿದೀವ ಮುಖಂಡ್ರಿಗೆ ಸಂಬಳ ಕೊಡ್ತಾ ಇದೀವಿ. ಮೊನ್ನೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಯಾರ್ಯಾರಿಗೆ ಎಷ್ಟು ಅಂತ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಮುಖ್ಯಮಂತ್ರಿಗೆ 75,000 ಇದ್ದಿದ್ದ 1.5 ಲಕ್ಷ ಸಂಬಳ ಆಗಿದೆ. ಅಂದ್ರೆ ನಿಮಗೆ ಈ ಪೂರ್ತಿ ಹೇಳ್ಬಿಡ್ತೀನಿ, ಈ ಮುಂಚೆ ಎಷ್ಟಿತ್ತು ಅನ್ನೋದು ಡಬಲ್ ಆಗ್ಬಿಟ್ಟಿದೆ. ಹಾಗಾಗಿ ಡಬಲ್ನೇ ಹೇಳ್ಬಿಡ್ತೀನಿ. ಸಚಿವರಿಗೆ 1.25 ಲಕ್ಷ, ಪ್ರತಿಪಕ್ಷ ನಾಯಕರಿಗೆ 80,000 ಅಂದ್ರೆ ವಿರೋಧ ಪಕ್ಷದವರಿಗೆ, ಮತ್ತೆ ಶಾಸಕರಿಗೆ 80,000. ಒಂದು ತಿಂಗಳಿಗೆ ನಾನು ಹೇಳ್ತಾ ಇರೋದು. ಇದು ಬರೀ ಸ್ಯಾಲ್ರಿ, ಅಂದ್ರೆ ಮೇನ್ ಬತ್ತಿ ಅಂತ ಇರುತ್ತಲ್ಲ ಅದು ಮಾತ್ರನ. ಇನ್ನು ಉಳ್ದವ್ ಇದೆ, ತುಂಬಾ ಮಜಾ ಐತಿ, ಅದನ್ನ ಕೇಳಿಸ್ಕೊಳ್ರಿ. ಯಾಕಂದ್ರೆ ನಿಮ್ ದುಡ್ಡು ನೀವು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಕೇಳಿಸ್ಕೊಂತಾರೆ? ನೀವು ಬದಲಾಗ್ಲಿಲ್ಲ ಅಂದ್ರೆ ಇನ್ ಹೆಂಗ್ ವ್ಯವಸ್ಥೆ ಬದಲಾಗುತ್ತೆ? ವಿಧಾನಸಭಾಧ್ಯಕ್ಷರಿಗೆ 1.25 ಲಕ್ಷ, ವಿಧಾನ ಪರಿಷತ್ ಸಭಾಧ್ಯಕ್ಷರಿಗೆ 1.25, ಇತರ ಭತ್ಯೆ ಮುಖ್ಯಮಂತ್ರಿಗಳಿಗೆ, ಸಚಿವರ ಆತಿಥ್ಯ ಬಂದಾಗ ಟೀ ಕಾಫಿ ಅಂತ ಡಿನ್ನರ್ ಪನ್ನರ್ ಅಂತ ಅಂತಿರ್ತಾರಲ್ರಿ, ಅದಕ್ಕೆ ಇವೆಲ್ಲ ಸೇರಿ ಟೋಟಲ್ 5 ಲಕ್ಷ. ಸಚಿವರ ಮನೆ ಬಾಡಿಗೆ ಭತ್ಯೆ 2.5 ಲಕ್ಷ. ಪಿಂಚಣಿ ಅಂದ್ರೆ ಒಬ್ಬ ಸಚಿವ, ಒಬ್ಬ MLA ಇವರೆಲ್ಲ ಒಂದ್ಸತಿ ಅಧಿಕಾರದಿಂದ ಕೆಳಗಿಳಿದ್ರೆ ಅವರಿಗೆ ಎಷ್ಟೋ 75,000 ಪಿಂಚಣಿ ಕೊಡ್ತಾರೆ. ಮಾಜಿ MLA ಕೊಡ್ತಾ ಇದೀವಿ. ಅವ್ರು ರಾಜಕೀಯ ನಿವೃತ್ತಿ ಆಗಿಲ್ಲ ಅಂದ್ರೂ ಕೂಡ ಅವ್ರಿಗೆ 75,000 ಪ್ರತಿ ತಿಂಗಳು ಹೋಗುತ್ತೆ. ಮತ್ತೆ ಅವ್ರು 2 ಸತಿ ಆಗಿದ್ರು ಅಂದ್ರೆ ಅದ್ರ ಮೇಲೆ ಹೆಚ್ಚುವರಿ ಪಿಂಚಣಿ 20,000. ಹೆಂಗೈತಲ್ಲ ಮಜವಾಗಿ. ಹಿಂದೆ ದುಡ್ಡು. ಸಭಾಧ್ಯಕ್ಷರು ಸಭಾಪತಿ ವೇತನ ಭತ್ಯೆ 4.5 ಲಕ್ಷ, ಮನೆ ಬಾಡಿಗೆ ಭತ್ಯೆ 2 ಲಕ್ಷ, ವಿವಿಧ ಮರುಪಾವತಿ ಭತ್ಯೆ 25,000, ವಸತಿ ಭತ್ಯೆ 10,000, ದಿನಕ್ಕೆ
5,000 ಸಂಬಳ 80,000 ಸಂಬಳ ಭತ್ಯೆ 3 ಲಕ್ಷ ಇವರಿಗೆ ಉಪಾಧ್ಯಕ್ಷರು ಮತ್ತು ಉಪಸಭಾಪತಿಗಳಿಗೆ. ಶಾಸಕರಿಗೆ ಇರುವ ಸೌಲಭ್ಯ ಟೋಟಲ್ 5 ಲಕ್ಷ. ಮನೆ ಬಾಡಿಗೆ ಭತ್ಯೆ 2 ಲಕ್ಷ. ವಿವಿಧ ಮರುಪಾವತಿ ಭತ್ಯೆ 25,000. ದಿನಭತ್ಯೆ ಹೊರ ರಾಜ್ಯಕ್ಕೆ ಹೋಗಿದ್ದಾರೆ ಅಂದ್ರೆ 5,000. ವಸತಿ ಭತ್ಯೆ 10,000. ಈ ತರ ಇದೆ. ಇಲ್ಲಿ ಪಿಂಚಣಿಗೆ ಬಂದ್ರೆ 50,000 ಇದ್ದಿದ್ದು 75,000 ಆಯ್ತು. ಹೆಚ್ಚುವರಿ ಪಿಂಚಣಿಗೆ 20,000 ಆಯ್ತು. ಹೆಚ್ಚುವರಿ ಪ್ರಯಾಣ ಭತ್ಯೆ ಸಹಚರರೊಂದಿಗೆ 1 ಲಕ್ಷದಿಂದ 2 ಲಕ್ಷಕ್ಕೆ ಆಯ್ತು. ಮಾಜಿ ಸದಸ್ಯರ ವೈದ್ಯಕೀಯ ಭತ್ಯೆ 20,000. ಮಾಜಿ ಸದಸ್ಯರಿಗೂ ಕೂಡ ಸ್ಥಿರ ವೈದ್ಯಕೀಯ ಭತ್ಯೆ 10,000. ಕ್ಷೇತ್ರ ಪ್ರಯಾಣ ಭತ್ಯೆ 80,000. ಕ್ಷೇತ್ರದಲ್ಲಿ ಓಡಾಡ್ತೀವಿ ಅಂತ 80,000. ನಿಮಗೆ ಒಂದು ಸಣ್ಣ ಲೆಕ್ಕ ಕೊಟ್ಬಿಡ್ತೀನಿ ಈ 80,000ದ ನೋಡ್ರಿ. ಅದ್ರಲ್ಲಿ ರೈಲ್ವೆ ವಿಮಾನ ವಾರ್ಷಿಕವಾಗಿ 3.5 ಲಕ್ಷ. ದೂರವಾಣಿ ಶುಲ್ಕ 35,000. ಈ ದೂರವಾಣಿ ಶುಲ್ಕದ್ದು 35,000. ಒಂದು ಜಿಯೋ ಕರೆನ್ಸಿ ಇವತ್ತು ನಾವು ಯಾವ್ದೋ ಒಂದು ಸೆಟ್ BSNL, ನೀವು BSNL ಹಾಕ್ಸ್ಲೇಬೇಕಪ್ಪ ಇವತ್ತು. ಸೊ ಮುಖ್ಯಮಂತ್ರಿ ಅವರು ಹೇಳಿದ್ರು ನೀರಿನ ಬಾಟ್ಲಿ ತಗೋಣ ನಿಲ್ಸಿದೀವಿ, ಮತ್ತೆ ನಂದಿನಿ ಪ್ರಾಡಕ್ಟ್ಗಳನ್ನ ತಗೋಬೇಕು ಅಂತ. ಅದೇ ತರ BSNL ಎಲ್ಲ ಕರೆನ್ಸಿಗಳನ್ನ ತಗೊಳೋದಾದ್ರೆ ಇವತ್ತು 600 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ಅವ್ರದ್ದು ಒಂದೊಂದು ತಿಂಗಳದ್ದು ಬಂದು 3 ತಿಂಗಳಿಗೆ ಬಂದು ಹೋಗುತ್ತೆ. ಆದ್ರೆ ಇವರಿಗೆ 600 ರೂಪಾಯಿಗೆ ಒಂದು ತಿಂಗಳಿಗೆ ಹೋದ್ರೆ ಒಂದ್ ತಿಂಗಳಿಗೆ 35,000 ಹೆಂಗ್ ಕೊಡ್ತಿದೀವಿ? ಯಾಕೆ ಕೊಡ್ತಿದೀವಿ? ನೆಟ್ಟು ಪಟ್ಟು ಎಲ್ಲ ಸೇರಿ ಅದ್ ಏನು? ಅದ್ರ 35,000 ಅವಶ್ಯಕತೆ ಇದೆಯಾ? ಓಕೆ, ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳೋಣ ಸ್ವಾಮಿ. ಅದಕ್ಕೊಂದು ಲೆಕ್ಕ ಬುಕ್ ಇದೆಯಾ? ಕ್ಷೇತ್ರ ಭತ್ಯೆ 80,000. ಹತ್ತತ್ರ 1,000ಕ್ಕೆ 100 ಕಿಲೋಮೀಟರ್ ಗಾಡಿ ರನ್ನಿಂಗ್ ಹೋಗುತ್ತೆ ಅಂತ ಕೊಟ್ಟರು ಇವರು ಹೆಚ್ಚು ಕಮ್ಮಿ ಒಂದ ಎಷ್ಟು 8,000 ಕಿಲೋಮೀಟರ್ ಅಂದ್ರೆ ಒಂದ್ ದಿನಕ್ಕೆ ತಿಂಗಳಲ್ಲಿ 10 ದಿನ ತೆಗೆದುಬಿಟ್ರು, ಇನ್ನು 20 ದಿನ ಅಂತ ತಿಳ್ಕೊಂಡ್ರು. 20 ದಿನಕ್ಕೆ ಡಿವೈಡ್ ಮಾಡಿ ನೋಡಿರುವೆ 2, 4, 8, 400 ಕಿಲೋಮೀಟರ್ ದಿನಕ್ಕೆ ಓಡಾಡ್ಬೇಕು. 400 ಕಿಲೋಮೀಟರ್ ಒಬ್ರು ಶಾಸಕರು ಓಡಾಡ್ತಾರೆ ಅಂದ್ರೆ ನಮ್ಮೂರಿಗೆ ರಂಗಾಪುರಕ್ಕೆ ಬರ್ಲಿಲ್ಲ, ತಿಮ್ಮಾಪುರಕ್ಕೆ ಬರ್ಲಿಲ್ಲ, ಕಲ್ಸಿಟ್ಟಳ್ಳಿ ಬರ್ಲಿಲ್ಲ, ಸ್ವಕ್ಕಿಗೆ ಬರ್ಲಿಲ್ಲ, ಯಾವ ಊರಿಗೂ ಬಂದಿಲ್ಲ ಶಾಸಕರುಗಳು. ಬರೋದೇ ಯಾವಾಗಲೂ ಒಂದ್ಸತಿ, ವರ್ಷಕ್ಕೊಂದ್ಸತಿ. ಆದ್ರೆ ತಿಂಗಳ ಓಡಾಡೋಷ್ಟು ದುಡ್ಡು ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಅಷ್ಟು ಪೆಟ್ರೋಲ್ ಸುರಿತದಾರ ಏನ್? ಇವ್ರ ಮನೆಗೆ ಹೋದ್ರ, ಮಠಕ್ಕೆ ಹೋದ್ರ, ಮಂದಿರಕ್ಕೆ ಹೋದ್ರ, ಎಲ್ಲಿಗೆ ಹೋದ್ರಿ ಇವರು? ಹೌದಲ್ವಾ? ದುಡ್ಡು ಲೆಕ್ಕ ಐತಲ್ರಿ. ದುಡ್ಡು ಅಂದ್ಮೇಲೆ ಲೆಕ್ಕ ಅಲ್ವಾ? ಅಂಚೆ ಶುಲ್ಕ ಇದೆ, ಪೋಸ್ಟ್ ಮಾಡ್ತೀವಿ ಅಂತ 10,000 ರೂಪಾಯಿ. ಕ್ಷೇತ್ರ ಭತ್ಯೆ 1.1 ಲಕ್ಷ. ಇದೆಲ್ಲ ಒಂದ್ ಕಡೆ ಹಾಳಾಗೋಗ್ಲಿರಿ. ಇನ್ನೊಂದು ಮಜವಾಗೈತಿ ಇವ್ರು ಮಾಡ್ಕೊಂಡ್ರು ಅಂತೇಳಿ ಈ ಕಡೆ ಪ್ರಧಾನಮಂತ್ರಿಗಳು ಅಂದ್ರೆ ಇವರು MP ಗಳು ಕೂಡ ಮಾಡ್ಕೊಂಡಾರೆ. ಅದೇಂಗೈತಿ ಅಂತ ನೋಡ್ಬೇಕು ನೀವು. ಅದು ತುಂಬಾ ಮಜವಾಗೈತದು. ಅವರಿಗೆ ಪ್ರಧಾನಮಂತ್ರಿಯವರು ಪ್ರತಿ ತಿಂಗಳು 1.66 ಲಕ್ಷ ರೂಪಾಯಿ ಸಂಬಳ ಇರುತ್ತದೆ. ವೇತನ 50,000 ವೇತನ ಈ ತರ. ಅದೇ ತರ ಹೋದ್ರೆ 45,000. ಅಲ್ಲದೆ ಪ್ರತಿದಿನ ಭತ್ಯೆ 2,000 ರೂಪಾಯಿ. ಇದನ್ನೆಲ್ಲ ನಿಮಗೆ ಪೂರ್ತಿ ಹೇಳಕ್ಕಾಗಲ್ಲ, ಆದ್ರೂ ನಾನು ಆಲ್ಮೋಸ್ಟ್ ಎಲ್ಲ ಹಾಕ್ತೀನಿ. ಎಲ್ಲಾದ್ನೂ ಹೇಳ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಟೈಮ್ ಆಗ್ಬಿಡ್ತೈತಿ, ನಿಮಗೂ ಅರ್ಥ ಆಗಲ್ಲ, ನಾನು ಹೇಳಕ್ಕಲ್ಲ. ಅದನ್ನ ಹಾಕಿರ್ತೀನಿ, ನೋಡ್ಕೊಳ್ರಿ. ಅಂದ್ರೆ ಇದು ಒಂದ್ ಕಡೆ ಆದ್ರೆ ಇವರಿಗೆ SPG ಭದ್ರತೆಗಳು, ಆಮೇಲೆ PAಗಳು, ಆಮೇಲೆ ಏನು ಬೇರೆ ಬೇರೆ ಈ ಬೆಂಗಳೂರಿಗೆ ಬಂದ್ರು ಅಂತೇಳಿ ಅಲ್ಲಿ ಅಲ್ಲೆಚ್ಚು ಶಾಸಕರ ಮನೆ ಕೊಡೋಂಥದ್ದು, ಮತ್ತೆ ಇಲ್ಲಿ HRA ಟೋಟಲ್ ಹೌಸ್ ರೆಂಟ್ ಅಲೋಯನ್ಸ್ಗಳು, ಮತ್ತೆ ಅವ್ರ ಕಚೇರಿ ಅಲೋಯನ್ಸ್ಗಳು, ಅವರು ಪ್ರಿಂಟಿಂಗ್ ತೆಗ್ದಿದ್ಕಿಷ್ಟು, ಅದಕ್ಕಿಷ್ಟು, ಇದಕ್ಕಿಷ್ಟು, ಆಮೇಲೆ ಪ್ರತಿಯೊಂದನ್ನು ಕೊಟ್ಟು ಇಷ್ಟೆಲ್ಲ ಕೊಟ್ಟು ಮತ್ತೆ ಅವರು ಪಾಪ ಅವ್ರನ್ನು ನೀವು ಕೇಳಿರಿ ಇಷ್ಟೆಲ್ಲ ಸಂಬಳ ಬದಿತೆ ಅಂತ ಕೇಳಿರಿ, ಹೌದೇ ಗೊತ್ತಿಲ್ಲ ಅಂತ ಅನ್ನೋ ಮಟ್ಟಕ್ಕೆ ಪಾಪ ಅವ್ರು ಕೆಲಸ ಮಾಡ್ತಾರೆ. ಹೆಂಗ್ ಮೈಮರ್ತು ಕೆಲಸ ಮಾಡ್ತಾರೆ ಅಂದ್ರೆ ಈ ಸಂಬಳದ ಬಗ್ಗೆ ಯಾರು ಪೇ ಸ್ಲಿಪ್ ತೆಗ್ದಾಕ್ಲೇ ಇಲ್ಲ, ಯಾರು ಹೇಳಲೇ ಇಲ್ಲ ಇಷ್ಟು ಬರ್ತೈತಿ ಅಂತ. ನಾವು ಸೇವಕರು ಬರ್ರಯ್ಯ. 220, 230 ಕ್ಷೇತ್ರಗಳು ಓಪನ್ ಇದಾವೆ. ಬರ್ರಿ, 5 ಲಕ್ಷ ಸ್ಯಾಲರಿ ಬೇಕೆ? ಅಪ್ಲಿಕೇಶನ್ ಹಾಕ್ರಿ ಎಲ್ರೂ. TP ZP ಎಲೆಕ್ಷನ್ಗಳು ಬರ್ತವೆ, ಅಪ್ಲಿಕೇಶನ್ ಹಾಕ್ರಿ. MP ಎಲೆಕ್ಷನ್ ಬರ್ತವೆ, 25 ಸೀಟ 28 ಸೀಟ ಹಾಕ್ರಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ರಿ. ಇಷ್ಟೆಲ್ಲ ಬತ್ತೈತ ಅಂತಾರೆ ಇವ್ರು, ಮಾಜಿ ಆದ್ಮೇಲೆ ಅಂತಾರೆ. ಪಾಪ ಈ ಗ್ರಾಮ ಪಂಚಾಯತಿ 1 ಲಕ್ಷ ಜನ ಇದಾರೆ ಕಣ್ರಿ. 1 ಲಕ್ಷ ಜನಕ್ಕೆ ಇವ್ರು ಕೊಡ್ತಿರೋ ಸಂಬಳ ಎಷ್ಟು ಅಂದ್ರೆ 1,000 ಕೊಡ್ತಿದ್ರು, ಈಗ ಡಬಲ್ ಮಾಡ್ಬಿಟ್ಟಿದೀವಿ ಅಂತೇಳಿ 2,000 ಕೊಡ್ತಾರೆ ತಿಂಗಳಿಗೆ. 2,000 ರೂಪಾಯಿ ಅಂದ್ರೆ ದಿನಕ್ಕೆ 60 ರೂಪಾಯಿ. MGNREG ಕೆಲಸದಲ್ಲೂ ಕೂಡ 300 ಚಿಲ್ಲರೆ ರೂಪಾಯಿ ನಮಗೆ ಗಂಡಸರಿಗೆ ಅಂತೇಳಿ ಮಿನಿಮಮ್ ವೇಜಸ್ ಕೊಡ್ಬೇಕು. ಇವ್ರು 60 ರೂಪಾಯಿ ಕೊಡ್ತಾರೆ. ಅದು ಗೌರವದ ನಂತರ ಅದು ಯಾವ ಕ್ರೈಟೀರಿಯಾದಲ್ಲಿ ಕೊಡ್ತೀರಾ ಅದನ್ನಾರು ಹೇಳ್ರಿ ಸ್ವಾಮಿ. ಯಾವ ಇದ್ರ ಮೇಲೆ ನೀವು 60 ರೂಪಾಯಿನ ದಿನಕ್ಕೆ ಇಟ್ಟಿದ್ದೀರಾ? ಆಮೇಲೆ ಒಂದು ಸಭಾ ಭತ್ಯೆ 350 ರೂಪಾಯಿ ಅಂತ ಇದೆ, ಅದನ್ನ ಕೊಡ್ತೀರಾ. ತಿಂಗಳಿಗೆ ಒಂದು ಸಭೆ 12 ತಿಂಗಳಲ್ಲಿ 1 ವರ್ಷಕ್ಕೆ 12 350 ರೂಪಾಯಿ ಕೊಡ್ತೀರಾ. ಅದನ್ನು ಕೂಡ 3 ತಿಂಗಳಿಗೂ 4 ತಿಂಗಳಿಗೂ ಅಮೌಂಟ್ ಹಾಕ್ತೀರಾ. ಅಂದ್ರೆ ಅಟ್ಲೀಸ್ಟ್ ಒಂದು 15,000 ಪಗಾರನು ಕೂಡ ಇಲ್ಲ ಅಂದಾಗ ಅವನೇನ್ ಮಾಡ್ತಾನೆ? 60 ರೂಪಾಯಿ ದಿನಕ್ಕೆ 2,000 ರೂಪಾಯಿ. ಇವರೆಲ್ಲರೂ ಕೂಡ ಲಕ್ಷ ಕೋಟಿ ಹಾಕಿ ಆದ್ರೂ ಕೂಡ ಇವೆಲ್ಲ ಎಲೆಕ್ಷನ್ಗೆ ಸುಮಾರು ಜನ ನಾನು ಅಂತ ಬರ್ತಾರೆ. ನಾನ್ ಸೇವೆ ಮಾಡ್ತೀನಿ ಅಂತ ಬರ್ತಾರೆ, ನಾನೇನೋ ಮಾಡ್ತೀನಿ ಅಂತ. ಎಲ್ಲಿಂದ ಬತ್ತವ್ರೆ ಸ್ವಾಮಿ ಇವರೆಲ್ಲನ? 3.5 ಲಕ್ಷ 4 ಲಕ್ಷ 5 ಲಕ್ಷ 6 ಲಕ್ಷ ಕೋಟಿ ಗಟ್ಟಲೆ ಖರ್ಚು ಮಾಡಿ ನಗರಸಭೆಗೆ ಒಂದ್ಲುವೆ ಅಧ್ಯಕ್ಷರಿಗೆ 6,000, ಉಪಾಧ್ಯಕ್ಷ 4,000, ಸದಸ್ಯರಿಗೆ 2,000. ಇದನ್ನ ಸ್ಯಾಲ್ರಿ ಬಂತೆ ಅಂತ ಯಾರೂ ಕೇಳ್ತಾ ಇಲ್ಲ, ಯಾರೂ ಹೇಳ್ತಾ ಇಲ್ಲ. ನನಗೀಗ 5 ತಿಂಗಳಿಂದ ಆಯ್ತು ಸ್ಯಾಲ್ರಿ ಬಂದಿಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ.
5 ತಿಂಗಳಿಂದ ಬಂದಿಲ್ಲಲ್ಲಪ್ಪೋ ಸ್ಯಾಲ್ರಿ, ನಮ್ಮ ಮನೆಗೆ ಸ್ಯಾಲ್ರಿ ಬಂತೇನೋ ಅಂತ ಕೇಳ್ತವ್ರೆ. ಇಲ್ಲಿ ನೋಡಿದ್ರೆ ಹಿಂಗ್ ಕತೆ ಐತಿ ಅಲ್ಲ. ಆದ್ರೂ ಕೂಡ ಎಲೆಕ್ಷನ್ ಅಂತ ಬಂದ್ರೆ ಎಲ್ಲರೂ ಬರ್ತಾರೆ ಅಲ್ಲ. ಬಡಿತಾವ್ ನಮ್ಮ ಜನಗಳು ಇಷ್ಟೆಲ್ಲ ಸಂಬಳ ಕೊಡ್ತಿದ್ವಿ ಅಂತ ಅವ್ರಿಗೆ ಗೊತ್ತಿಲ್ವ? ಗೊತ್ತೈತಿ. ಸರಿ ಬರ್ರಪ್ಪ, ಇಲ್ಲಿ 1 ಲಕ್ಷ ಜನಕ್ಕೆ ಇವತ್ತು ಉದ್ಯೋಗ ಕ್ರಿಯೇಟ್ ಆಕೈತಿ ಗ್ರಾಮ ಪಂಚಾಯತಿಯಲ್ಲಿ. ನಮ್ಮ ಗ್ರಾಮದ ಎಲ್ಲ ಆಗುವೋಗುಗಳು ನಮಗೆ ಬೇಕಾಗಿರೋದ್ರಿಂದ ಇವತ್ತು 2,000 ರೂಪಾಯಿ ಫಸ್ಟ್ ಅಪ್ಲಿಕೇಶನ್ ಹಾಕೊಂಡ್ ಬಂದ್ಬಿಡ್ರಿ. ಬಂದು ಜನಗಳನ್ನೇ ಕೇಳೋಣ. ಈಗ MLA ಅವರು ಯಾರನ್ನೂ ಹೇಳಿಲ್ಲ, ಸಂಬಳ ಡಬಲ್ ಮಾಡ್ಕೊಂಡ್ರು. ನೀವು ಯಾರನ್ನಾರು ಕೇಳ್ಬೇಡ್ರಿ, ಜನಗಳನ್ನೇ ಕೇಳ್ಬಿಡ್ರಿ. ನೋಡ್ರಿ, ನಾನು ಇಂದಿಂದ ಕೆಲಸ ಮಾಡ್ತೀನಿ, ಹಿಂಗೆ ಬರ್ತೀನಿ, ನನಗೆ 2,000 ರೂಪಾಯಿ ಇರೋದು 15,000 ರೂಪಾಯಿ ಪಗಾರ ಮಾಡ್ಕೊಡ್ತೀರಾ ಅಂತ ನಮ್ಮನ್ನ ಜನಗಳನ್ನ ಯಾರನ್ನಾರು ಕೇಳೋಣ. ಹೌದು ಅಂದ್ರೆ ಇಲ್ಲಿಂದ ರೆಸೊಲ್ಯೂಷನ್ ಮಾಡಿ ಸರ್ಕಾರ ಕಳ್ಸೋಣ, ಹೌದಪ್ಪ ಸ್ವಾಮಿ ಬೇಕು ಅಂತ. ಅಟ್ಲೀಸ್ಟ್ ಈ ತರ ಸಂಬಳ ಕೆಲಸ ಮಾಡೋಂಥದ್ದಾರು ಆಗ್ಲಿ. ಅಂದ್ರೆ ಇವ್ರಿಗೆ ತುಂಬಾ ಕಮ್ಮಿ ಸಂಬಳ ಕೊಡ್ತಾರೆ ಅನ್ನೋ ವಿಷಯನ ಮುಟ್ಟಿಸ್ಬೇಕು. ಅದನ್ನು ಮುಟ್ಸಿನಿ. ಅವ್ರಿಗೆ ತುಂಬಾ ಜಾಸ್ತಿ ಅಂತೇನಲ್ಲ, ಅವ್ರಿಗೆ ಇನ್ನೂ ಜಾಸ್ತಿ ಕೊಡಿರ್ಬೇಕಾರೆ ನೀವು. ಆದ್ರೆ ಅಷ್ಟ್ ಕೆಲಸ ತಕೊಳ್ರಿ. ನಮ್ಮನೆಗೆ ಕೆಲಸ ಮಾಡಕ್ ಬಂದನಿಗೆ ಇವತ್ತು ಕೆಲಸ ಮಾಡ್ದಂಗಿದ್ರು ನಾವು ಸಂಬಳ ಕೊಡ್ತೀವ. ಆದ್ರೆ ಇವರೆಲ್ಲ ಮಾಡಿ ಅವ್ರು ಬಂದ ತಕ್ಷಣ ಮತ್ತೆ ಬಡ್ದು ಹೂನಾರ ಹಾಕಿ ಆಪಲ್ ಹಾರ ಹಾಕಿ ಆ ಆಪಲ್ನ ಇವನು ಹೋದ್ಮೇಲೆ ಒಂದೊಂದೇ ಕಿತ್ಕೊಂಡು ನಾವು ತಿನ್ಕೊಂಡು ಅಯ್ಯಪ್ಪ ನಮ್ ಬಾಳ ಅಲ್ಲ. ಇದನ್ನೆಲ್ಲನ ಚುನಾವಣಾ ಆಯೋಗದವರು ಚುನಾವಣೆ ಸಮಯದಲ್ಲಿ ಹೇಳಿದ್ರೆ ತುಂಬಾ ಪ್ರಜ್ಞಾವಂತಿಕೆ ಮೂಡಿಸ್ಕೊಂಡ್ರಿ. ಇದೆಲ್ಲ ಅವರೆಲ್ಲ ಯಾಕೆ ಮಾಡ್ತಿಲ್ಲ? ತಲೆನೇ ಸರಿ ಇಲ್ದ, ಕೈ ಸರಿ ಇಲ್ಲ, ಕಾಲ್ ಸರಿ ಇಲ್ಲ ಅಂತ ಹೇಳೋದಲ್ಲಿ. ತಲೆ ಅಂದ್ರೆ ಯಾರು? ನೀವೇಯ. ನಿಮ್ ತಲೆ ಸರಿ ಆಗ್ಬಿಟ್ರೆ, ಇವ್ರಿಗೆಲ್ಲ ಹಿಂಗೆ ಸಂಬಳ ಕೊಡ್ತಿರೋದು ಗೊತ್ತಾಗ್ಬಿಟ್ರೆ, ನೀವು ಬದಲಾಗ್ಬಿಟ್ರೆ ಹೆಂಗ್ ಬದಲಾಗೋದು? ನಾನು ಒಬ್ಬ ಬದಲಾದ್ರೂ ಆಗ್ಬಿಡ್ತೈತೆ. ಅಯ್ಯೋ ಟಿವಿಯಾಗ ಅದನ್ನೆಲ್ಲ ತೋರಿಸ್ಲೇ ಇಲ್ಲ, ಮೊಬೈಲಾಗ ತೋರಿಸ್ತಿದೀವಿ. ಅದಕ್ಕೆ ಮೊಬೈಲಾಗ ನೋಡ್ರಿ, ತಿಳ್ಕೊಳ್ರಿ. ಈ ನಮ್ ಜನ ಅಯ್ಯೋ ಸ್ವಾಮಿ, ಬಿಗ್ ಬಾಸ್ ಅಂತ ಒಂದು ಪ್ರೋಗ್ರಾಮ್ ಐತಿ, 5 ಕೋಟಿ ಜನ ವೋಟಿಂಗ್ ಮಾಡ್ತಾವ್ರಂತೆ. ನಾವು ಜನ ಇಲ್ಲಿ ಏನ್ ಕೆಲಸ ನಡೀತು, ಏನ್ ಕೆಲಸ ನಡಲಿಲ್ಲ, ಅಥವಾ ಇವ್ರಿಗೆಲ್ಲ ಸಂಬಳ ಜಾಸ್ತಿ ಮಾಡ್ಬೇಕಾ, ಇಂಥದ್ದು ಬೇಕು ಅಂತೇಳಿ ವೋಟಿಂಗ್ ಮಾಡ್ರಿ ಅಂದ್ರೆ ನಮ್ ಜನ ಮಾಡ್ದಂಗಿರ್ತಾರೆ, ಮಾಡ್ತಾರೆ. ಅಂದ್ರೆ ಜನಗಳನ್ನ ಸಹಭಾಗಿತ್ವಕ್ಕೆ ತಗೊಳ್ಳೋದು ಬಹಳ ಇಂಪಾರ್ಟೆಂಟು. ಈಗ ನನಗೇನು ಬಂದಿಲ್ಲ, ಸ್ಯಾಲ್ರಿ ಬಂದ ತಕ್ಷಣ ಹೇಳ್ತೀನಿ. ಆಮೇಲೆ 5 ತಿಂಗಳಿಗೆ 6 ತಿಂಗಳಿಗೆ ಸ್ಯಾಲ್ರಿ ಕರೆಕ್ಟಾಗಿ ತಗೊಂತೀನಿ ತಾನೆ. ತಗೊಂಡ್ಮೇಲೆ 6 ತಿಂಗಳಿಗೆ ಒಂದ್ಸತಿ ನಾನು ಸರಿಯಾಗಿ ಕೆಲಸ ಮಾಡ್ತಾನ ಮಾಡಿರ್ ಮಾತ್ರ ಸಂಬಳ ತಗ. ಇಲ್ಲಾಂದ್ರೆ ನೋಡು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನೆಕ್ಸ್ಟ್ ಸರಿಯಾಗಿ ಕೆಲಸ ಮಾಡು, ಇಲ್ವೇ ನೆಕ್ಸ್ಟ್ ಬಿಟ್ಟು ಹೋಗ್ತಿರ್ಬೇಕು. ರೈಟ್ ಟು ರೀಕಾಲ್ ಬರ್ಬೇಕು. ಎಲ್ಲವನಿಗೂ ಗಡ ಅಂತ ಅಂದ್ಬಿಡುತ್ತೆ. ಅಯ್ಯಪ್ಪ 40 ಕೋಟಿ ಗಟ್ಟಲೆ ಎಲೆಕ್ಷನ್ಗೆ ಹಾಕಿ ಬಂಡವಾಳ ಹಾಕಿ ನಾನು ಹಾಳಾಗೋಗ್ಬಿಡ್ತೀನಿ ಅನ್ನೋದು ಬರ್ಬೇಕು. ಬಿಸ್ನೆಸ್ ಆಗ್ಬಾರ್ದಿದ್ದು. ಇದು ಬಿಸ್ನೆಸ್ ಆದ್ರೆ ಎಜುಕೇಶನ್ ಬಿಸ್ನೆಸ್, ಹೆಲ್ತ್ ಬಿಸ್ನೆಸ್ ಆಗೋಗ್ಬಿಡುತ್ತೆ. ಅವಾಗ ನೀವು ಇಲ್ಲೇ ಇರ್ತೀರ, ಅವ್ರ ಸೈಟ್ ಮೇಲೆ ಸೈಟು, ಆಸ್ತಿ ಮೇಲೆ ಆಸ್ತಿ ಅಡು ಮಾಡ್ಕೊಂಡು ಅವ್ನು ಭ್ರಷ್ಟ ಅಂತ, ಅವ್ನು ಭ್ರಷ್ಟ ಅಂತ, ಅವ್ನು ಹೋಗ್ಯದಂತೆ, ಹೋಗಂತೆ, ಫೋಕಸ್ ಆಗಿ ಟಿವಿಯರ್ ತೋರ್ಸೋದಂತೆ. ಇದೇ ಆಗ್ಬಿಡುತ್ತೆ. ಅದಕ್ಕೆ ಒಂದು ಕೆಲಸ ಮಾಡ್ರಿ, ವಿಡಿಯೋ ಜಾಸ್ತಿ ಲೆಂತ್ ಆಗ್ತೈತಿ. ಹಂಗಾಗಿ ರೈಟ್ ಟು ರೀಕಾಲ್ ಬರ್ಬೇಕು. ಪ್ರಜಾ ಹಾಕಿದಾರೇನೋ ಒಂಚೂರು ಹೇಳ್ತಾರೆ ರೈಟ್ ಟು ರೀಕಾಲ್ ಅನ್ನೋದು ತರ್ತೀವಿ ಅಂತ. ಅಂದ್ರೆ ಈಗ ನಾನು ಈಗ 6 ತಿಂಗಳು ಆಯ್ತು ಅಂದ ತಕ್ಷಣ ನಾನು ವರದಿ ಒಪ್ಪಿಸ್ಬೇಕು, ಇಷ್ಟಿಷ್ಟು ಕೆಲಸ ಇದಾವಪ್ಪ, ಹಿಂಗೆ ಆಯ್ತಿ. ನನ್ ತೃಪ್ತಿ ಇದ್ರೆ ಮುಂದುವರಿತೀನಿ, ನಿಮ್ಗೆ ತೃಪ್ತಿ ಇಲ್ಲ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ ನಂಗ. ಅವಾಗ ನೋಡ್ರಿ ಎಲ್ಲರೂ ಅಚ್ಚುಕಟ್ಟೆ ಕೆಲಸ ಮಾಡ್ತಾರೆ. MLA ಬಿಟ್ಟು ಹೋಗ್ಬೇಕಾಕಿದೆ ಅಂದಾಗ ಏನ್ ಮಾಡ್ತಾರೆ, MLA ಕೆಳಗೆ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ, TP ZP ಗ್ರಾಮ ಪಂಚಾಯತ್, ಎಲ್ಲರೂ ಕರೆಕ್ಟ್ ಕೆಲಸ ಮಾಡ್ತೀರಪ್ಪ, ಅಧಿಕಾರಿಗಳು EO PO DO SEO DCO ಎಲ್ಲರೂ ಮಾಡ್ತೀರಪ್ಪ ಅಂತ ಚೆಕ್ ಮಾಡ್ತಾರೆ. ಈಗೇನಾಯ್ತು, ಯಾರಿಗೂ ಅದು ಇನ್ ಮಾಡಿರೇನು ಬಿಟ್ರೇನು. ಅದಕ್ಕೆ ಎಲ್ರೂ ಗೌರ್ಮೆಂಟ್ ಸ್ಯಾಲ್ರಿ ಇರೋರನ್ನ ಗಂಡನ ಹುಡುಕ್ತಿರೋದು. ರೈತರಾದ್ರೆ ಬೇಡ, ಗೌರ್ಮೆಂಟ್ ಸ್ಯಾಲ್ರಿ ಇರೋದ್ರೆ ಬೇಕು ಅಂತ. ಅಂದ್ರೆ ಗೌರ್ಮೆಂಟ್ ಇಲಾಖೆಗಳು ಎಲ್ಲ ಮುಂಚೆನೆ ದುಡ್ಡು ಕೊಟ್ಟಿರ್ತೀವಿ, ಆಸ್ಪತ್ರೆಗೆ ಮುಂಚೆನೆ ದುಡ್ಡು ಇಟ್ಟಿರ್ತೀವಿ, ನಮ್ಮ ಟ್ಯಾಕ್ಸ್ಗೆ, ಎಜುಕೇಶನ್ಗೆ ಇಟ್ಟಿರ್ತೀವಿ, ಅವರಿಗೆಲ್ಲ ಸಂಬಳ ಕೊಟ್ಟಿರ್ತೀವಿ. ಅಲ್ಲಿ ಸರಿಯಾಗಿ ಕೆಲಸ ಆಗ್ತಿಲ್ಲ, ಅಲ್ಲಿ ಸರಿಯಾಗಿ ಆಸ್ಪತ್ರೆ ನಡೀತಿಲ್ಲ. ಅದೇ ಪ್ರೈವೇಟ್ ಆಗಿ ಈಗ ಜಸ್ಟ್ ಪೋಸ್ಟ್ ಪೇಡ್ ಅಲ್ಲ, ಪ್ರೀಪೇಡ್ ಅವು ನಡೀತವೆ. ಅವು ಹೆಂಗಂದ್ರೆ ನಾವು ಬಳಸಿದ್ಮೇಲೆ ಕೊಡೋದು ಪೋಸ್ಟ್ ಬೇಡ, ಅವು ನಡೀತದವೆ. ಇಲ್ಲಿ ನಾವು ಮುಂಚೆನೆ ದುಡ್ಡು ಕಟ್ಟಿ ಎಲ್ಲ ಮಾಡಿದ್ರು ಕೂಡ ನಡೀತಾ ಇಲ್ಲ. ಇದು ಯಾವ ಲೆಕ್ಕ? ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ರಿ. ಏನ್ ಯೋಚನೆ ಮಾಡೋದೈತಿ? ಓಟ್ ಹಾಕ್ಬೇಕಾದ್ರೆ ಬೂತ್ ಒಳಗೆ ಒಬ್ಬರೇ ಇರ್ತೀರಾ, ಯಾವನ 10 ಕೋಟ 5 ಕೋಟ ಅನ್ನೋದು ಬಿಟ್ಟು ಒಂಚೂರು ಮಾಧ್ಯಮದವರು ಸರಿಯಾಗಬೇಕಾಯ್ತಿ. ಆ ಮಾಧ್ಯಮದವರು ಸರಿಯಾಗಬೇಕು ಅಂದ್ರೆ ಇದನ್ನ ನೀವು ಯಾರಿಗಾರು ಹೇಳ್ಬೇಕು. ಹೆಂಗ್ ಹೇಳೋದು? ಏನಿಲ್ಲ ಕಂಡ್ರೆ ಪಕ್ಕಕ್ಕೆ ಶೇರ್ ಬಟನ್ ಇರ್ತೈತಿ, ಹೊದುಮ್ರಿ ಹೋಗಿತ್ತದೆ, ಇನ್ನು 4 ಜನ ನೋಡ್ಕೊಂತಾರೆ. ಬರ್ಲಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋ